Okay. Hmm. Okay. Actually, today we will check this chapter first. ಏನಕ್ಕೆ ಓದ್ತಾ ಇದ್ದೀವಿ ಈ ಚಾಪ್ಟರ್ನ? ಏನಿದೆ ಈ ಚಾಪ್ಟ್ರಲ್ಲಿ? ಏನಕ್ಕೆ ಯೂಸ್ ಆಗುತ್ತೆ ಅಂತ ನಿಮ್ಮ ಸ್ಕೂಲಲ್ಲಿ ಮಾಡಿದಾರ ಈ ಚಾಪ್ಟರ್? ಸರ್ ಇನ್ನೇ ಮಾಡಿಲ್ಲ ಇದು. ಓಕೆ. ಆ ಪಾಠದ ಹೆಸರು ಬಂದ್ಬಿಟ್ಟು ಸಸ್ಟೈನೇಬಲ್ ಮ್ಯಾನೇಜ್ಮೆಂಟ್ ಆಫ್ ನ್ಯಾಚುರಲ್ ರಿಸೋರ್ಸ್. ಆ ಪಾಠದ ಹೆಸರಿಂದ ಏನನ್ನ ಅರ್ಥ ಮಾಡ್ಕೊಂತೀವಿ? ವಾಟ್ ಕ್ಯಾನ್ ಯು ಏಬಲ್ ಟು ಗೆಟ್ ಟು ನೋ ಫ್ರಮ್ ದ ನೇಮ್ ಆಫ್ ದ ಚಾಪ್ಟರ್? ನ್ಯಾಚುರಲ್ ರಿಸೋರ್ಸಸ್ನ ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದು, ಯೂಸ್ ಮಾಡೋದು ಪ್ಲಾನ್ ಮಾಡಿ. ಏನು ನ್ಯಾಚುರಲ್ ರಿಸೋರ್ಸಸ್ ಅಂದ್ರೆ ಏನು? ಕೆಲವೊಂದು ರಿಸೋರ್ಸಸ್ ನ್ಯಾಚುರಲ್ ಆಗಿ ಅವೈಲಬಲ್ ಆಗಿರುವಂಥದ್ದು ಅಂದ್ರೆ ಸನ್ಲೈಟ್, ವಾಟರ್, ಮಿನರಲ್ಸ್. ಏನ್ ಮಿನರಲ್ಸ್ ಅಂದ್ರೆ? ಮಿನರಲ್ಸ್ ಅಂದ್ರೆ ಭೂಮಿಯೊಳಗೆ ಸಿಗ್ತಾವಲ್ಲ ಸರ್. ನೋಡಿದ್ದೀರಾ ಮಿನರಲ್ಸ್? ಸರ್ ಮತ್ತೆ ಮಿನರಲ್ಸ್ ಅಂತ ಹೇಳ್ತಾ ಇದ್ರು. ಸರ್ ಸನ್ಲೈಟ್, ವಾಟರ್ ಎರಡೇ ಸರ್. ಎರಡೇನಾ? ಸನ್ಲೈಟ್, ವಾಟರ್, ಹೇರ್, ಗಾಳಿ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಮ್ಯಾನ್ ಮೇಡ್ ಬಿಟ್ಟು, ಮನುಷ್ಯ ನಿರ್ಮಿಸಿದರ ಬಿಟ್ಟು ಏನೆಲ್ಲ ಇದೆ ನಮ್ಮ ಎನ್ವಿರಾನ್ಮೆಂಟ್ ಅಲ್ಲಿ ಅದು ನ್ಯಾಚುರಲ್ ರಿಸೋರ್ಸಸ್ ಆಗಿದೆ. ಮ್ಯಾನ್ ಮೇಡ್ ಬಿಟ್ಟು ಅಂದ್ರೆ ಮನುಷ್ಯ ಕಾರ್ ಕಂಡುಹಿಡಿದಿದ್ದಾನೆ, ಕಾರನ್ನ ರಿಸೋರ್ಸ್ ಅಂತ ಹೇಳಕ್ಕಾಗಲ್ಲ, ನ್ಯಾಚುರಲ್ ರಿಸೋರ್ಸ್ ಅಂತ ಹೇಳಕ್ಕಾಗಲ್ಲ. ಅದು ಯೂಸ್ ಮಾಡೋದು ಬಿಟ್ಟಿದ್ದು ಅದು ಸೆಕೆಂಡ್ರಿ. ಇಲ್ಲಿ ಬಂದು ಈ ಚಾಪ್ಟರ್ ಡಿಸ್ಕಸ್ ಮಾಡ್ತಾ ಇರೋದು ನ್ಯಾಚುರಲ್ ರಿಸೋರ್ಸಸ್ ಅಂದ್ರೆ ನಮಗೆ ನೇಚರಲ್ಲಿ ಏನು ಸಿಗ್ತಾ ಇದೆ ಅದನ್ನ ಕರೆಕ್ಟಾಗಿ ಯೂಸ್ ಮಾಡೋದು. ಮ್ಯಾನೇಜ್ಮೆಂಟ್ ಏನು? ಮ್ಯಾನೇಜ್ಮೆಂಟ್ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ಆಗಿರ್ಬೋದು. ಮ್ಯಾನೇಜ್ಮೆಂಟ್ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ಆಗಿರ್ಬೋದು, ಅಥವಾ ಸೆಟ್ ಆಫ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಆಗಿರ್ಬೋದು. ಈಗ ಈಗ ಸುಮ್ಮನೆ ನಮಗೇನೋ ಮನೆ ಕಟ್ಟಕ್ಕೆ ಒಟ್ಟು ಬೇಕಾಗಿರುತ್ತೆ, ಮರ ಕಡಿತೀನಿ. ಅಥವಾ ಇನ್ನೊಂದು ನನಗೆ ಜಾಗ ಬೇಕಾಗಿರುತ್ತೆ, ಅಲ್ಲಿರೋ ಮರಗಳನ್ನೆಲ್ಲ ಕಡಿತೀನಿ. ಸೊ ಇವೆಲ್ಲ ನ್ಯಾಚುರಲ್ ರಿಸೋರ್ಸಸ್ನ ನಾವು ಕಟ್ ಡೌನ್ ಮಾಡ್ತಾ ಇರ್ತಾರೆ. So what can the other ways that we can build the house without harming the nature? ಸೊ ಆ ಥರ ಈ ಚಾಪ್ಟರ್ ಹೋಗುತ್ತೆ. ಓಕೆ, ನಾನು ಲೈನ್ ಟು ಲೈನ್ ಡಿಸ್ಕಸ್ ಮಾಡ್ತೀನಿ ಇಲ್ಲಿ. ಲಿವಿಂಗ್ ಇನ್ ಹಾರ್ಮನಿ ವಿತ್ ನೇಚರ್. Living in harmony with the nature is now a new to us. Sustainable living has always been an integral part of India's tradition and culture. ಅಂದ್ರೆ ಸಸ್ಟೈನಬಲ್ ಲಿವಿಂಗ್ ಹ್ಯಾಸ್ ಆಲ್ವೇಸ್ ಬೀನ್ ಅ ಇಂಟಿಗ್ರಲ್ ಪಾರ್ಟ್ ಆಫ್ ಇಂಡಿಯಾಸ್. ಅಂದರೆ ಕಾಮನ್ ಆಗಿ ಬೇರೆ ದೇಶದ ಕಂಪೇರ್ ಮಾಡಿದ್ರೆ ಇಂಡಿಯಾದಲ್ಲಿ ಜನಗಳಿಗೆ ಗೊತ್ತು ನ್ಯಾಚುರಲ್ ರಿಸೋರ್ಸ್ನ ಹೆಂಗೆ ಕರೆಕ್ಟಾಗಿ ಯೂಸ್ ಮಾಡಬೇಕು ಕಂಪೇರ್ ಟು ದ ಅದರ್ ಕಂಟ್ರೀಸ್. ಮತ್ತಿದು ಇಂಟಿಗ್ರಲ್ ಪಾರ್ಟ್ ಆಗಿ ಬಂದಿದೆ. ಏನಿದೆ ಇಂಟಿಗ್ರಲ್ ಪಾರ್ಟ್ ಆಗಿ ಬಂದಿದೆ ಅಂದರೆ, ಈಗ ರೂಢಿ ಅಂತಾರೆ ಗೊತ್ತಾ? ಈಗ ಊಟಕ್ಕೆ ಮುಂಚೆ ಕೈ ತೊಳ್ಕೊಳ್ಬೇಕು, ರೂಢಿ ಅದು. ಸೊ ಆ ಥರ ರೂಢಿಯಾಗಿ ಇಂಟಿಗ್ರಲ್ ಪಾರ್ಟ್, ಅದೇ ಒಂದು ರೂಢಿಯಾಗಿ ಬಂದಿದೆ ಅಂತ ಅರ್ಥ. It has been integrated with our long lasting tradition and practices. ಹೆಂಗೆ ಇದು ಲಾಂಗ್ ಲಾಸ್ಟಿಂಗ್ ಟ್ರೆಡಿಷನ್ ಪ್ರಾಕ್ಟೀಸಸ್ ಅಂದರೆ, ಈಗ ನಾವು ರಿವರ್ ಅಂತ ಅನ್ಕೊಳ್ಳೋಣ, ಕನ್ಸಿಡರ್ ಅ ರಿವರ್. ಈಗ ಬೇರೆ ಕಂಟ್ರೀಸಲ್ಲಿ ಹೋದರೆ ದಟ್ ಈಸ್ ಅ ಜಸ್ಟ್ ಅ ರಿವರ್, ಅದು ಒಂದು ನದಿ ಅಷ್ಟೇ. ಇಂಡಿಯಾದಲ್ಲಿ ಅದು ಇಟ್ ಈಸ್ ನಾಟ್ ಜಸ್ಟ್ ಅ ರಿವರ್, ಇಟ್ ಈಸ್ ಸಮಥಿಂಗ್ ಎಲ್ಸ್. ಹೆಂಗೆ ನಾವು ನದಿಗಳಿಗೆ ದೇವರು ಅಂತ ಕರಿತೀವಿ, ಮರಗಳಿಗೆ ಪೂಜೆ ಮಾಡ್ತೀವಿ, ರೈಟ್? ಬೇರೆ ಕಂಟ್ರಿಯಲ್ಲಿ ಯಾವ್ದಾರ ಮರಕ್ಕೆ ಪೂಜೆ ಮಾಡೋದು ನೋಡಿದ್ದೀರಾ? ಅಥವಾ ನದಿಗೆ ಪೂಜೆ ಮಾಡೋದು ನೋಡಿದ್ದೀರಾ? ಸೊ ಅದೇ ಅಲ್ಲಿ ಹೇಳ್ತಾ ಇರೋದು, ಇದು ಟ್ರೆಡಿಷನ್ ಅಂಡ್ ಪ್ರಾಕ್ಟೀಸಸ್ ಅಂತ. ಸೊ ನಮ್ಮ ಇಂಡಿಯಾದಲ್ಲಿ
ಅಂದರೆ ಅಕ್ಕಪಕ್ಕ ಕಂಟ್ರಿಗಳು ಇದಾವೆ, ನೇಪಾಳ ಆಗಿರ್ಬೋದು, ಅವೆಲ್ಲ ಬಂದ್ಬಿಟ್ಟು ಬಿಕಾಸ್ ದೇ ಆರ್ ಹಿಂದೂ ಮೆಜಾರಿಟಿ ಅಥವಾ ಹಿಂದೂಯಿಸಮ್ ಅಲ್ಲಿ ಪಾಲಿಸ್ತಾರೆ. ಸೊ ಅದಕ್ಕೋಸ್ಕರ ಅಲ್ಲೂ ಫಾಲೋ ಮಾಡ್ತಾರೆ. ಕಂಪೇರ್ ಟು ದ ವೆಸ್ಟ್ ಹೋದ್ರೆ, ಅಮೇರಿಕಾ ಹೋದ್ರೆ ಅಥವಾ ಇಂಗ್ಲೆಂಡ್ ಹೋದ್ರೆ ಒಂದು ನದಿಗೆ ಪೂಜೆ ಮಾಡೋದು ಅಥವಾ ನಾವು ಬಾಗಿಣ ಬಿಡೋದು ಅಂತ ಕರೀತಾರೆ, ನೆನಪಿದೆಯಾ? ಯಾತರ ನದಿಗೆ ನದಿ ಜಾಸ್ತಿ ಆಯ್ತು ಅಂದ್ರೆ ಬಾಗಿಣ ಅಲ್ಲೆಲ್ಲ ಬಿಡ್ತಾರ? ಸರ್ ಇಲ್ಲೆಲ್ಲೂ ಬಿಡಲ್ಲ. ಅಲ್ಲೆಲ್ಲೂ ಬಿಡಲ್ಲ. ಸೊ ದಟ್ ಈಸ್ ವಾಟ್ ಇಟ್ ಮೀನ್ಸ್. ಇಟ್ಸ್ ಎ ಇಂಟಿಗ್ರಲ್ ಪಾರ್ಟ್ ಆಫ್ ನಮ್ಮ ಟ್ರೆಡಿಷನ್ ಮತ್ತೆ ಪ್ರಾಕ್ಟೀಸ್ ಆಗಿದೆ. ಕಸ್ಟಮ್ಸ್ ಅಂಡ್ ಆರ್ಟ್, ಕ್ರಾಫ್ಟ್, ಫೆಸ್ಟಿವಲ್, ಫುಡ್, ಬಿಲೀವ್ಸ್, ರಿಚುವಲ್ಸ್ ಅಂಡ್ ಫೋಕ್ಲೋರ್. ಅಂದ್ರೆ ಈಗ ಒಂದು ಫೆಸ್ಟಿವಲ್ ಆಗಿರ್ಬೋದು, ಫೆಸ್ಟಿವಲ್ ಅಲ್ಲೂ ಕೂಡ ನಾವು ನೇಚರ್ನ ಸ್ವಾಗತಿಸ್ತೀವಿ. ಈಗ ಕಾಮನ್ ಆಗಿ ನೀನು ಅಬ್ಸರ್ವ್ ಮಾಡಬಹುದು, ಒಬ್ಬೊಬ್ರು ಹೊರಗಡೆ ಬಂದ ತಕ್ಷಣ ಸೂರ್ಯನ ಕೈ ಮುಗಿಯೋದಾಗಿರ್ಬೋದು, ನೋಡಿದ್ಯಾ? ಸೂರ್ಯನ ಕೈ ಮುಗಿಯೋದಾಗಿರೋ, ಮಳೆ ಬಂದ್ರೆ ಅದನ್ನ ನೀರು ಮುಟ್ಟಿ ನಮಸ್ಕಾರ ಮಾಡೋದಾಗಿರ್ಬೋದು. ಸೊ ಅವೆಲ್ಲ ನ್ಯಾಚುರಲ್ ರಿಸೋರ್ಸ್ನ ನಾವು ಒಂಥರ ರಿಚುವಲ್ಲು, ಫ್ಲೋಕ್ಲೋರು ಅಥವಾ ಬಿಲೀಫ್ ಆಗಿ ನಂಬಿಕೆ ಮೇಲೆ ಇಟ್ಕೊಂಡಿರೋದು ಅವೆಲ್ಲ. ಸೊ ದ ಎಂಟೈರ್ ನೇಚರ್ ವರ್ಲ್ಡ್ ಇನ್ ದ ಹಾರ್ಮನಿ, ದಟ್ ಈಸ್ ವಾಟ್ ಇಟ್ ಮೀನ್ಸ್. ಇದು ದ ಎಂಟೈರ್. ಇದೆಲ್ಲ ಎಕ್ಸಾಮಿಗೆ ಏನು ಕೇಳಲ್ಲ ನಿನಗೆ ಇವೆಲ್ಲ ವಾಟ್ ಈಸ್ ದಸ್ ಅಂತ, ಬಟ್ ಇವೆಲ್ಲ ಗೊತ್ತಿರಲಿ. ವಿಚ್ ಈಸ್ ರಿಫ್ಲೆಕ್ಟೆಡ್ ಇನ್ ದ ಫೇಮಸ್ ಫ್ರೇಸ್ ಇನ್ ದ ಸ್ಯಾನ್ಸ್ಕ್ರಿಟ್ ವಸುದೈವ ಕುಟುಂಬಕಂ. ವಸುದೈವ ಕುಟುಂಬಕಂ, ದಟ್ ಮೀನ್ಸ್ ದಟ್ ದ ಎಂಟೈರ್ ಅರ್ತ್ ಈಸ್ ಒನ್ ಫ್ಯಾಮಿಲಿ. ಅಂದ್ರೆ ನಾವು ಅನ್ಕೊಂತೀವಿ ನಮ್ಮ ಪಕ್ಕದ ಮನೆಗೆ ನಾವು ನಮ್ಮ ಮನೇಲಿ ಎಷ್ಟು ಜನ ಇದೀವಿ ಅಷ್ಟೇ, ನಾನು ನಮ್ಮ ಅಣ್ಣ ನಮ್ಮ ತಮ್ಮ ಅಂದ್ಕೊಂತೀವಿ, ಅಥವಾ ನಮ್ಮ ಊರವರಷ್ಟೇ ನಮ್ಮ ಅಣ್ಣ ತಮ್ಮ ಅನ್ಕೊಂತೀವಿ, ಅಥವಾ ನಮ್ಮ ದೇಶದವರಷ್ಟೇ ಅನ್ಕೊಳ್ಳೋದು. ಬಟ್ ವಸುದೈವ ಕುಟುಂಬಕಂ ಅಂದ್ರೆ ದ ಎಂಟೈರ್ ಅರ್ತ್ ಈಸ್ ಒನ್ ಫ್ಯಾಮಿಲಿ. ದ ಎಂಟೈರ್ ಅರ್ತ್ ಅಲ್ಲಿ ಇರೋರು ಕೂಡ ಫ್ರೆಂಡ್ಸ್ ಆಗಿರ್ಬೋದು, ರಿಲೇಷನ್ ಆಗಿರುವ ಅಣ್ಣ ತಮ್ಮ ಅಕ್ಕ ತಂಗಿ, ಈ ತರ ಸ್ಯಾನ್ಸ್ಕ್ರಿತ್ ಅಲ್ಲಿ ವಸುದೈವ ಕುಟುಂಬಕಂ ಅಂತ. ದ ಫ್ರೇಸ್ ಇಸ್ ಮೆನ್ಷನ್ಡ್ ಇನ್ ದ ಏನದು ಹೇಳಿ, ಮಹೋಪನಿಷತ್. ದಟ್ ಈಸ್ ಪ್ರಾಬಲಿ ಅ ಪಾರ್ಟ್ ಆಫ್ ಏನ್ಷಿಯಂಟ್ ಟೆಕ್ಸ್ಟ್ ಆಫ್ ಅಥರ್ವ ವೇದ. ದೆರ್ ಆರ್ 4 ವೇದಾಸ್ ಇದಾವೆ. ಯಾವ್ಯಾವು? ಯಜುರ್ವೇದ, ಋಗ್ವೇದ, ಅಥರ್ವಣ ವೇದ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. ಅದರಲ್ಲಿ ಒಂದು ಏನ್ಷಿಯಂಟ್ ಟೆಕ್ಸ್ಟ್ ಅಲ್ಲಿ ಅಥರ್ವ ವೇದದಲ್ಲಿ ಇದನ್ನ ಮೆನ್ಷನ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಪ್ಯಾರಾಗ್ರಾಫ್. In the class 9 we have already learnt about some natural resources like soil, air, water, how various components are cycled over and over again in the nature. ನಾವು ಲಾಸ್ಟ್ 9th ಅಲ್ಲಿ ಗಮನಿಸಿದೀವಿ, ಮಳೆ ಹೆಂಗ್ ಬರುತ್ತೆ, ಸಾಯಿಲ್ನ ಹೆಂಗೆ ಯೂಸ್ ಮಾಡ್ಬೋದು, ಏರ್ ಪೊಲ್ಯೂಷನ್ ಅದ್ರ ಯೂಸ್ ಎಲ್ಲ ನೋಡಿದೀವಲ್ವಾ? ಏನ್ ಮಾಡ್ತಾ ಇದ್ರ ನೀವು? ಓಕೆ, ಅದನ್ನ ನಾವು ನೋಡಿದೀವಿ. ಓಕೆ, ಅದನ್ನ ನಾವು ನೋಡಿದೀವಿ. ಆಲ್ಸೋ ವಿ ಲರ್ನ್ಟ್ ಅಬೌಟ್ ದ ಪ್ರೀವಿಯಸ್ ಚಾಪ್ಟರ್ ಅಬೌಟ್ ದ ಪೊಲ್ಯೂಷನ್ ಆಫ್ ದೀಸ್ ರಿಸೋರ್ಸಸ್. ಈಗ ಹೆಂಗೆ ಪೊಲ್ಯೂಷನ್ ಆಗ್ತಿದ್ದಾವೆ, ಈಗ ಏರ್ ಪೊಲ್ಯೂಷನ್ ಆಗಿರ್ಬೋದು, ವಾಟರ್ ಪೊಲ್ಯೂಷನ್ ಆಗಿರ್ಬೋದು, ಸೌಂಡ್ ಪೊಲ್ಯೂಷನ್ ಆಗಿರ್ಬೋದು, ಹೆಂಗೆ ಆಗ್ತಾ ಇದ್ವಿ ಅಂತ ಕೂಡ ಓದಿದ್ವಿ. In this chapter, we shall look at the some of our resources and how we are using them. Some of the resources ಹೆಂಗೆ ನಾವು ಯೂಸ್ ಮಾಡ್ತಾ ಇದೀವಿ ಅಂತ ಈ ಚಾಪ್ಟರ್ ನೋಡ್ತೀವಿ. Maybe we should also think about how to be using our resources as to sustain them and conserve environment ಗೆ ನಾವು ಹೆಂಗೆ ಯೂಸ್ ಮಾಡಬಹುದು. ಅಂದ್ರೆ ಈಗ ನೀರು ಸಿಕ್ಕಾಪಟ್ಟೆ ಪೊಲ್ಯೂಷನ್ ಮಾಡಿದ್ರೆ ನೆಕ್ಸ್ಟ್ ಜನರೇಷನ್ಗೆ ಇರೋದಿಲ್ಲ. ಸೊ ಆ ಥರದ್ದೆಲ್ಲ ನೋಡ್ಕೊಂಡು ಕೂಡ, ಅಥವಾ ಫಾರೆಸ್ಟ್ನ ಕಡಿತಾ ಹೋದ್ರೆ, ಅದನ್ನ ಡೆಮಾಲಿಷ್ ಮಾಡ್ತಾ ಹೋದ್ರೆ ನೆಕ್ಸ್ಟ್ ಜನರೇಷನ್ಗೆ ಇರೋದಿಲ್ಲ, ಅವ್ರು ಸಫರ್ ಪಡ್ತಾರೆ. ಅವೆಲ್ಲ ಪ್ರಾಬ್ಲಮ್ಗಳನ್ನ ಹೆಂಗೆ ಸ್ಟಾಪ್ ಮಾಡಿ ಹೆಂಗೆ ಸಸ್ಟೈನಬಲ್ ಲಿವಿಂಗ್ ಅಂತ ನೋಡೋದಕ್ಕೆ ಈ ಚಾಪ್ಟರ್ ಇದೆ. We shall be looking at our resources, natural resources like forest, wildlife, water, coal, petroleum, and see what are the issues at stake in deciding how these resources
are managed for sustainable development along with the input from the our tradition practice. ಈಗ ಇತ್ತೀಚೆಗೆ ನಾವೇನೋ ಪೆಟ್ರೋಲಿಯಂ ಇವಾಗೆಲ್ಲ ಇತ್ತೀಚೆಗೆ ಬಂದಿರೋದು, ಇತ್ತೀಚೆಗೆ ಅಂದ್ರೆ ಮೇ ಬಿ 70-80 ಇಯರಿಂದ ಬಂದಿರೋದು ಅಂತ ಕನ್ಸಿಡರ್ ಮಾಡೋದು. ಸೊ ಅದನ್ನ ಹೆಂಗೆ ಸಸ್ಟೈನಬಲ್ ಯೂಸ್ ಆಗಿ ಮಾಡ್ಬೋದು, ಫಾರೆಸ್ಟ್ನ ಹೆಂಗೆ, ವೈಲ್ಡ್ ಲೈಫ್ ಹೆಂಗೆ, ವಾಟರ್ ಹೆಂಗೆ, ಕೋಲ್ ಹೆಂಗೆ, ಅದನ್ನ ಅಲಾಂಗ್ ವಿತ್ ಆರ್ ಟ್ರೆಡಿಷನಲ್ ಪ್ರಾಕ್ಟೀಸಸ್ನ ಇಟ್ಕೊಂಡು ನಾವು ಹೆಂಗೆ ಸಸ್ಟೈನ್ ಮಾಡ್ಬೋದು ಅಂತ ಈ ಚಾಪ್ಟರ್ಲಿ ನಾವು ನೋಡ್ತೀವಿ. ಓಕೆ, ವಿ ಆಫನ್ ಹಿಯರ್ ಆರ್ ರೀಡ್ ಅಬೌಟ್ ದ ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್ಸ್. ದೀಸ್ ಆರ್ ಆಫನ್ ಗ್ಲೋಬಲ್ ಲೆವೆಲ್ ಪ್ರಾಬ್ಲಮ್. ಅಂದ್ರೆ ಈಗ ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್ ಅಂದ್ರೆ ಈಗ ಪೊಲ್ಯೂಷನ್ ಬರೀ ನಿಮ್ಮೂರಲ್ಲಿ ಇದೆಯಾ? ನೋ ಸರ್, ಎಲ್ಲ ಕಡೆ ಇದೆ. ಏರ್ ಪೊಲ್ಯೂಷನ್ ನಿಮ್ಮೂರಲ್ಲಿ ಇಲ್ಲ, ಅಥವಾ ವಾಟರ್ ಪೊಲ್ಯೂಷನ್ ಯಾವುದೇ ಸಿಟಿ ಅಂತ ಅಲ್ಲ, ಎಲ್ಲಾ ಕಡೆ ಆಲ್ ಓವರ್ ದ ವರ್ಲ್ಡ್ ಇದೆ. ವಾಟರ್ ಪೊಲ್ಯೂಷನ್ ಆಗಿರ್ಬೋದು, ಏರ್ ಪೊಲ್ಯೂಷನ್ ಆಗಿರ್ಬೋದು, ಅಥವಾ ನಾಯ್ಸ್ ಪೊಲ್ಯೂಷನ್ ಆಗಿರ್ಬೋದು, ಅಥವಾ ಫಾರೆಸ್ಟ್ ಫೈರ್ ಆಗಿರ್ಬೋದು, ಅಥವಾ ಫಾರೆಸ್ಟ್ ಕಟ್ ಮಾಡೋದಾಗಿರ್ಬೋದು, ಫಾರೆಸ್ಟ್ ಇವೆಲ್ಲ ಬಂದ್ಬಿಟ್ಟು ವರ್ಲ್ಡ್ ಪ್ರಾಬ್ಲಮ್. ಅದನ್ನ ಹೇಳ, ದೀಸ್ ಆರ್ ಇಂಟರ್ನ್ಯಾಷನಲ್ ಲಾಸ್. ಓಕೆ, ವಿ ಫೀಲ್ ಹೆಲ್ಪ್ಲೆಸ್ ಟು ಬ್ರಿಂಗ್ ಎನಿ ಚೇಂಜಸ್. ಅಥವಾ ಈಗ ಏನೋ ವಾಟ್ ಇಸ್ ದಟ್, ಓಝೋನ್ ಲೇಯರ್ ಡಿಪ್ಲೀಷನ್ ಆಗ್ತಾ ಇರ್ಬೋದು. ಅವೆಲ್ಲ ಬಂದ್ಬಿಟ್ಟು ಇದು ನಾಟ್ ಓನ್ಲಿ ಹ್ಯಾಪನಿಂಗ್ ಇನ್ ಇಂಡಿಯಾ ಬಟ್ ಇಟ್ ಈಸ್ ಹ್ಯಾಪನಿಂಗ್ ಆಲ್ ಓವರ್ ದ ವರ್ಲ್ಡ್. ಸೊ ಅದಕ್ಕೆ ದೆರ್ ಆರ್ ಇಂಟರ್ನ್ಯಾಷನಲ್ ಲಾಸ್ ಇದಾವೆ. ದೆರ್ ಆರ್ ಇಂಟರ್ನ್ಯಾಷನಲ್ ಲಾಸ್ ಅಂಡ್ ರೆಗ್ಯುಲೇಷನ್. ದೆನ್ ದೇರ್ ಆರ್ ಓನ್ ನ್ಯಾಷನಲ್ ಲಾಸ್ ಇದಾವೆ ಅಂಡ್ ಆಕ್ಟ್ ಫಾರ್ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್. ದೇರ್ ಆಲ್ಸೋ ಹ್ಯಾವ್ ಅ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ವರ್ಕಿಂಗ್ ಟುವರ್ಡ್ಸ್ ದ ಪ್ರೊಟೆಕ್ಷನ್. ಈಗ ಒಂದು ಇಂಟರ್ನ್ಯಾಷನಲ್ ಬರುತ್ತೆ. ಇಂಟರ್ನ್ಯಾಷನಲ್ ಅಂದ್ರೆ ಆಲ್ ಓವರ್ ದ ವರ್ಲ್ಡ್ ಇಂಟರ್ನ್ಯಾಷನಲ್. ಯುನೆಸ್ಕೋ ಆಗಿರ್ಬೋದು, ಯುನಿಸೆಫ್ ಆಗಿರ್ಬೋದು, ಅವೆಲ್ಲ ಬಂದ್ಬಿಟ್ಟು ಇಂಟರ್ನ್ಯಾಷನಲ್. ಅಂದ್ರೆ ಆಲ್ ಓವರ್ ದ ವರ್ಲ್ಡ್ ಅವ್ರು ಏನ್ ಲಾ ಮಾಡ್ತಾರೆ ಅದು ಎಲ್ಲಾ ಕಂಟ್ರಿಗೂ ಅನ್ವಯ ಆಗುತ್ತೆ. ಈಗ ನ್ಯಾಷನಲ್ ಲಾಸ್ ಅಂದ್ರೆ ಕನ್ಸಿಡರ್ ಇಂಡಿಯಾಗೆ ಒಂದು ಲಾ ಮಾಡಿದ್ದಾರೆ 1972 ಅಲ್ಲಿ, ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಅಂತ ಮಾಡಿದ್ದಾರೆ. ಈ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಏನೇನು ಹೇಳುತ್ತೆ ಅದು ಇಂಡಿಯಾಗಷ್ಟೇ ಸೀಮಿತ ಆಗುತ್ತೆ. ನಾನು ನೇಪಾಳಿಗೆ ಹೋಗ್ತೀನಿ, ನೇಪಾಳಿಗೆ ಹೋಗಿ ಇಂಡಿಯಾದಲ್ಲಿ 1972 ಅಲ್ಲಿ ಒಂದು ಲಾ ಆಗಿದೆ, ಈ ತರ ಫಾಲೋ ಮಾಡಿ ಅಂದ್ರೆ ಅದು ಮಾಡಲ್ಲ. ಬಿಕಾಸ್ ಅದು ನ್ಯಾಷನಲ್ ಲಾ ಆಗುತ್ತೆ. ಇಂಟರ್ನ್ಯಾಷನಲ್ ಲಾ ಆಗಿ ಅಥವಾ ಯುನೆಸ್ಕೋ, ಯುನಿಸೆಫ್ ಅವ್ರು ಹೋಗಿದ್ರೆ ವಾಟ್ ಎವರ್ 193 ಕಂಟ್ರಿ ಇದಾವಲ್ಲ ವರ್ಲ್ಡ್ ಅಲ್ಲಿ, ಅವೆಲ್ಲಾ ಕಂಟ್ರಿನೂ ಕೂಡ ಫಾಲೋ ಮಾಡಬೇಕಾಗುತ್ತೆ. ಫಾಲೋ ಮಾಡಬೇಕು. ಎಸ್ ಸರ್. ಗೊತ್ತಾಯ್ತಾ ಈ ಚಾಪ್ಟರ್ ಏನು ಅಂತ, ಏನಕ್ಕೆ ಓದ್ತಾ ಇದೀವಿ ಅಂತ? ಎಸ್ ಸರ್. ಓಕೆ, awareness about the problems caused by unthinkingly exploiting our resources has been fairly recent phenomenon in our society. Awareness about the problem caused by unthinking. ಏನಿದು ಅವೇರ್ನೆಸ್ ಅಬೌಟ್ ದ ಪ್ರಾಬ್ಲಮ್? ಹಿಂಗೆ ಅಂದ್ರೆ ಕಾಮನ್ ಆಗಿ ಹೇಳ್ತಾರೆ ಪ್ಲಾಸ್ಟಿಕ್ ಯೂಸ್ ಮಾಡಬೇಡಿ ಅಂತ, ಅಥವಾ ಸಮುದ್ರಕ್ಕೆ ಪ್ಲಾಸ್ಟಿಕ್ ಹಾಕ್ಬೇಡಿ, ಅಥವಾ ನೀವೆಲ್ಲರೂ ಕಾಡಿಗೆ ಅಥವಾ ಇನ್ನೊಂದ್ ಕಡೆ ತಗೊಂಡೋದಾಗ ಪ್ಲಾಸ್ಟಿಕ್ನ ಎಲ್ಲಿ ತಗೊಂಡೋಗಿರೋದು ತಗೊಂಬನ್ನಿ ಅಂತ ಹೇಳ್ತಾರೆ. ಅಥವಾ ನೀರಿಗೆ ಪೊಲ್ಯೂಷನ್ ಮಾಡಬೇಡಿ ಅಂತಾರೆ ಏನಾರು ಹಾಕಿ. ಸೊ ಇವೆಲ್ಲ ಎಷ್ಟು ಹೇಳಿದ್ರು ಜನ ಕೇಳಲ್ಲ. ಅನ್ಥಿಂಕಿಂಗ್ ಎಕ್ಸ್ಪ್ಲಾಯ್ಟೇಷನ್, ಥಿಂಕೇ ಮಾಡಲ್ಲ. ದಟ್ ಇಸ್ ವಾಟ್ unthinking exploitation of our resources has been a fairly a recent phenomenon in our society, and once this awareness raises, some action is usually taken. ಈ ತರ ಹೆಂಗೆ ಅಂದ್ರೆ ಓಜೋನ್ ಡಿಪ್ಲೀಷನ್ ಆಗ್ತಾ ಇದೆ ವರ್ಲ್ಡ್ ಅಲ್ಲಿ ಅಂತ ಅನ್ಕೊಂಡ್ರು, ಎಲ್ಲರೂ ಡಿಸೈಡ್ ಮಾಡೋದು ಅಂದ್ರೆ ಆಲ್ ಓವರ್ ವರ್ಲ್ಡ್ ಲೀಡರ್ ಎಲ್ಲ ಡಿಸೈಡ್ ಮಾಡಿದ್ರು. ಅವಾಗ ಒಂದು ಆಕ್ಟ್ ಅನ್ನು ತರ್ತಾರೆ. ನೋಡ, ನಾನು ಈ ಕಂಟ್ರಿ ಲೆಟ್ಸೆ ಅಮೇರಿಕಾ ಬಂದ್ಬಿಟ್ಟು ಹೇಳುತ್ತೆ ನಾನು ಇನ್ನು 5 ವರ್ಷದಲ್ಲಿ ಕಾರ್ಬನ್ ಎಮಿಷನ್ನ ಕಡಿಮೆ ಮಾಡ್ತೀನಿ ಅಂತ. ಇಂಡಿಯಾ ಹೇಳುತ್ತೆ ನಾನು ಕೂಡ ಕಾರ್ಬನ್ ಎಮಿಷನ್ ಕಡಿಮೆ ಮಾಡ್ತೀನಿ ಅಂತ. ಇದೆಲ್ಲ ಮಾಡಿದಾಗ ಏನಾಗುತ್ತೆ ಅಂದ್ರೆ ಇವರು ಒಂದು ರೀಚ್ ಇಟ್ಕೊಂಡಿರ್ತಾರೆ. ಲೆಟ್ಸೆ ಈಗ 2024 ಅಂತ ಇಟ್ಕೊಳ್ಳೋಣ. 2028 ಅಷ್ಟೊತ್ತಿಗೆ ಲೆಟ್ಸೆ ನಾನು ಪೆಟ್ರೋಲ್ ವೆಹಿಕಲ್ ಇಂದ EV ವೆಹಿಕಲ್ನ ತರ್ತೀನಿ. ಪೆಟ್ರೋಲ್ ವೆಹಿಕಲ್ ಕಂಬಷನ್ ಆಗಿ ಹೊಗೆ ಬಿಡುತ್ತೆ, ಹೌದಾ? EV ವೆಹಿಕಲ್ ಹೊಗೆ ಬಿಡಲ್ಲ. ಸೊ ಅವಾಗ ಏನಾಗುತ್ತೆ, ಇಲ್ಲಿ CO2 ಎಮಿಟ್ ಆಗುತ್ತಲ್ಲ, CO2 ಎಮಿಟ್ ಆಗೋದು ಗ್ರಾಜುವಲಿ ಕಡಿಮೆ ಆಗುತ್ತೆ EVಯಿಂದ. ಇದೊಂದು ಕನ್ಸಿಡರ್, ನಾನು ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಡ್ತಾ ಇರೋದು. ಇಂಡಿಯಾ ಈ ಥರ ಅನ್ಕೊಂಡಿದೆ ಅಂದ್ಕೊಳ್ಳೋಣ. ಅಂದರೆ ಈಗ ಪೆಟ್ರೋಲ್ ವೆಹಿಕಲ್ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ, EV ವೆಹಿಕಲ್ ಅಂದರೆ ಎಲೆಕ್ಟ್ರಿಕ್ ವೆಹಿಕಲ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಸೊ ದಟ್ ಸ್ವಲ್ಪ ಪೊಲ್ಯೂಷನ್, ಏರ್ ಪೊಲ್ಯೂಷನ್ ಕಡಿಮೆ ಆಗುತ್ತೆ. ಏರ್ ಪೊಲ್ಯೂಷನ್ ಕಡಿಮೆ ಆಗೋದ್ರಿಂದ ಉಸಿರಾಡೋದು ಫ್ರೀ ಆಗುತ್ತೆ ನೆಕ್ಸ್ಟ್ ಜನರೇಷನ್. ಈಗ ಕಷ್ಟಪಟ್ಟು ಉಸಿರಾಡ್ತಾ ಇದ್ದೀರಾ? ನೋ ಸರ್, ಗ್ಲೋಬಲ್ ವಾರ್ಮಿಂಗ್ ಇದ್ರದ್ದು ಗ್ಲೋಬಲ್ ವಾರ್ಮಿಂಗ್. ಈಗ ಇಂಡಿಯಾದಲ್ಲಿ ಬರೀ
ಪೊಲ್ಯೂಷನ್ ಆಗ್ತಾ ಇದೆ ಅಂದರೆ ಬೇರೆ ದೇಶಕ್ಕೆ ಅದು ಆಗೋದಿಲ್ಲ ಅಂತಲ್ಲ, ಎಲ್ಲ ದೇಶಕ್ಕೂ ಆಗುತ್ತೆ. ಸೊ ದಟ್ ಈಸ್ ವಾಟ್ ಅದು ಹೇಳೋದು. sir. You must have heard about the Ganga Action Plan. This multi-crore project come about in 1985 because the quality of the water in the Ganga was very poor. Confirm, which one? Coliform. Oh, coliform, okay. Coliform is a group of bacteria found in the human intestine whose presence in the water indicates the contamination by the disease causing the microorganism. ಅಂದ್ರೆ ಗಂಗಾ, ದ ರಿವರ್ ಗಂಗಾ ಸಿಕ್ಕಾಬಟ್ಟೆ ಪೊಲ್ಯೂಷನ್ ಆಗಿತ್ತು, ಈಗಲೂ ಆಗ್ತಾ ಇದೆ, ಹಿಂದೆನೂ ಬಹಳ ಆಗಿತ್ತು, ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಸೊ ಗಂಗಾ ಆಕ್ಷನ್ ಪ್ಲಾನ್ ತರ್ತಾರೆ 1985. ಏನಕ್ಕೆ ತರ್ತಾರೆ ಅಂದರೆ ಕ್ವಾಲಿಟಿ ಆಫ್ ವಾಟರ್ ಕ್ವಾಲಿಟಿ ಬಂದ್ಬಿಟ್ಟು ಗಂಗಾದು ಬಹಳ ಲೋ ಆಗಿತ್ತು. ಅಂದರೆ ಡ್ರಿಂಕೇಬಲ್ ರಿವರ್ ವಾಟರ್ ಅನ್ಕೊಳ್ಳಿ, ಈಗ ಓಷನ್ ವಾಟ್ರೇ ಕುಡಿಯೋಕ್ಕಾಗೋದಿಲ್ಲ ಅಂದರೆ ರಿವರ್ ವಾಟರ್ನೇ ಕುಡಿಬೇಕು, ಹೌದಾ? ಬಿಕಾಸ್ ಇಟ್ಸ್ ಅ ಸ್ವೀಟ್ ವಾಟರ್. ಇದ್ರದ್ದು ವಾಟರ್ನೇ ಸಿಕ್ಕಾಬಟ್ಟೆ ವರ್ಸ್ಟ್ ಆಗಿದೆ, ಅಂದರೆ ವೆರಿ ಪೂರ್ ಆಗಿದೆ, ಅಂದರೆ ಇಟ್ ಈಸ್ ವೆರಿ ಡಿಫಿಕಲ್ಟ್. ಅದಕ್ಕೋಸ್ಕರ 1985 ಒಂದು ಲಾ ತರ್ತಾರೆ, ಗಂಗಾ ಆಕ್ಷನ್ ಪ್ಲಾನ್. ಏನಿರ್ಬೋದು ಅದರಲ್ಲಿ? ಆಬ್ವಿಯಸ್ಲಿ ಅದನ್ನ ಗಂಗಾ ವಾಟರ್ನ ಕ್ಲಿಯರ್ ಮಾಡೋದು, ಕ್ಲೀನ್ ಮಾಡೋದು ಅಂತಾನೆ ಇರುತ್ತೆ. ಓಕೆ, ಕೋಲಿಫಾರ್ಮ್ ಇಸ್ ದ ಗ್ರೂಪ್ ಆಫ್ ಬ್ಯಾಕ್ಟೀರಿಯಾ ಫೌಂಡ್ ಇನ್ ಹ್ಯೂಮನ್ ಇಂಟೆಸ್ಟೈನ್ ಅಲ್ಲಿ ಒಂದು ಬ್ಯಾಕ್ಟೀರಿಯಾ ಇರುತ್ತೆ. ಇಟ್ಸ್ ಅ ಗ್ರೂಪ್ ಆಫ್ ಬ್ಯಾಕ್ಟೀರಿಯಾ. ಇದಕ್ಕೆ ಕೋಲಿಫಾರ್ಮ್ ಅಂತ ಕರೀತಾರೆ. ಹ್ಯೂಮನ್ ಇಂಟೆಸ್ಟೈನ್. 1 ಮಾರ್ಕಿಗೆ ಕೇಳ್ಬೋದು ನೋಡಿ, ಇದೆಲ್ಲ ನೆನ್ಪಿಡ್ಕೊಳ್ಳಿ. 1 ಮಾರ್ಕ್ ಕೇಳ್ಬೋದು. ಬ್ಯಾಕ್ಟೀರಿಯಾ ಫೌಂಡ್ ಇನ್ ಹ್ಯೂಮನ್ ಇಂಟೆಸ್ಟೈನ್ ಹೂಸ್ ಪ್ರೆಸೆನ್ಸ್ ಇನ್ ದ ವಾಟರ್ ಇಂಡಿಕೇಟ್ಸ್ ದಟ್. ಅಂದರೆ ಇದು ಹ್ಯೂಮನ್ ಇಂಟೆಸ್ಟೈನ್ ಅಲ್ಲಿ ಇದೆ, ಓಕೆ, ಅಂದರೆ ಪ್ರೆಸೆನ್ಸ್ ಇನ್ ದ ವಾಟರ್ ಅಲ್ಲಿದೆ, ನೀರಲ್ಲಿದೆ, ಅರ್ಥ ಮಾಡ್ಕೊಳ್ಳಿ. ವಾಟರ್ ಅಲ್ಲಿದೆ, ಇಂಡಿಕೇಟ್ಸ್ ದಟ್ ಕಾಂಟಾಮಿನೇಷನ್ ಬೈ ದ ಡಿಸೀಸ್ ಕಾಸಿಂಗ್ ಮೈಕ್ರೋ ಆರ್ಗನ್. ಹ್ಯೂಮನ್ ಇದರಲ್ಲಿರೋದು ಬಂದ್ಬಿಟ್ಟು ನೀರಲ್ಲಿ ಇದೆ. ಥಿಂಕ್ ಅಬೌಟ್ ಅದೆಲ್ಲಿರ್ಬೇಕು ಅಲ್ಲಿರ್ಬೇಕು. ಇದೊಂದು ಗ್ರಾಫ್ ಕೊಟ್ಟಿದ್ದಾರೆ. ಟೋಟಲ್ ಕೋಲಿಫಾರ್ಮ್ ಕೌಂಟ್ ಲೆವೆಲ್ ಇನ್ ದ ಗಂಗಾ. ಅಂದರೆ ಗಂಗಾ ರಿವರ್ ಅಲ್ಲಿ ಹ್ಯೂಮನ್ ಇಂಟೆಸ್ಟೈನ್ ಅಲ್ಲಿ ಇರಬೇಕಾದ ಬ್ಯಾಕ್ಟೀರಿಯಾ ಬಂದ್ಬಿಟ್ಟು ಗಂಗಾ ರಿವರ್ ಅಲ್ಲಿದೆ. ಓವರ್ ದ ಇಯರ್ ಒಂದು ಗ್ರಾಫ್ ತೋರಿಸಿದ್ದಾರೆ. ಏನಿದು ಓವರ್ ದ ಎಷ್ಟೆಷ್ಟಿದೆ ಅಂತ ನೋಡಿ. ಇಲ್ಲಿ 0 ಅಂದರೆ ಇವಾಗ ಏನು ಇರಲಿಲ್ಲ ಆ ಪಾಯಿಂಟ್ ಅಲ್ಲಿ ಅಂತ. ಇದು ಬಂದ್ಬಿಟ್ಟು ರೆಡ್ ಲೈನ್ ಬಂದ್ಬಿಟ್ಟು 2007 ಅಲ್ಲಿ ಎಷ್ಟಿತ್ತು, 2011 ಅಲ್ಲಿ ಎಷ್ಟಿತ್ತು ಅಂತ ನೋಡಿ. 2007 ಅಲ್ಲಿ 10 ಇತ್ತು ಅಂತ ಅನ್ಕೊಂಡ್ರೆ 10 ಇತ್ತು ನೋಡಿ, ಹಂಗೆ ಎಷ್ಟು ಇನ್ಕ್ರೀಸ್ ಆಗ್ತಾ ಇದೆ. ಲುಕ್ ಅಟ್ ದಟ್, ಇನ್ಕ್ರೀಸ್ ಆಗಿ ಮತ್ತೆ ನೋಡಿ. ಇದು ರಿಷಿಕೇಶ್, ಗಂಗಾ ರಿವರ್ ಬಂದ್ಬಿಟ್ಟು ಒಂದೇ ಇದರಲ್ಲಿ ಗಂಗೋತ್ರಿ ಅಲ್ಲಿ ಹರಿಯುತ್ತೆ, ರಾಯ್ವಾಲ್ ಅಲ್ಲಿ ಹರಿಯುತ್ತೆ, ರಿಷಿಕೇಶ್ ಅಲ್ಲಿ ಹರಿಯುತ್ತೆ, ದೇವ್ ಪ್ರಯಾಗ್ ಇರ್ಬೋದು, ರೂರ್ಕಿ ಇರ್ಬೋದು, ಕಾನ್ಪುರ್, ಅಹಮದಾಬಾದ್, ವಾರಣಾಸಿ, ಪಾಟ್ನಾ, ಇವೆಲ್ಲ ಪ್ಲೇಸಲ್ಲೂ ಹರಿಯುತ್ತಿದ್ದು. ಯಾವ್ಯಾವ ಪ್ಲೇಸಲ್ಲಿ ಜಾಸ್ತಿ ಇದೆ? ಗಂಗೋತ್ರಿ ಬಂದ್ಬಿಟ್ಟು ಇಸ್ ದ ರಿವರ್, ಇಲ್ಲೇ ಹುಟ್ಟೋದು. ಗಂಗೋತ್ರಿ ಬಂದ್ಬಿಟ್ಟು ಇಲ್ಲೇ ಹರಿಯೋದು. ಅದಕ್ಕೋಸ್ಕರ ಕಂಟಾಮಿನೇಷನ್ ಬಹಳ ಕಡಿಮೆ. ಐ ಆಮ್ ನಾಟ್ ಸೇಯಿಂಗ್ ಇಟ್ ಈಸ್ ನೋ ಅಂತ ಹೇಳ್ತಾ ಇಲ್ಲ, ಬಹಳ ಕಡಿಮೆ. ಬಟ್ ಗಂಗಾ ರಿವರ್ ಪಾಸ್ ಆಗ್ತಾ 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 ಬೇರೆ ಸ್ಟೇಟ್ಗಳಲ್ಲಿ ಎಷ್ಟಿದೆ ನೋಡಿ, ಎಲ್ಲಿ ನೋಡಿ, ಹತ್ತತ್ರ 1 lakh, 10 lakh ಆ ಥರ ಎಲ್ಲ ಇದಾವೆ ಈ ಪಾಯಿಂಟ್ ಅಲ್ಲಿ. ಎಲ್ಲಿ ಏನೋ ದಕ್ಷಿಣೇಶ್ವರ ಆಗಿರ್ಬೋದು, ಪಾಟ್ನಾದಲ್ಲಂತೂ ಸಿಕ್ಕಾಬಿಟ್ಟೆ. ಡೈಮಂಡ್ ಹಾರ್ಬರ್ ಆಗಿರ್ಬೋದು, ನೋಡಿ ಎಷ್ಟಿದೆ. ಓಕೆ, ಇದು ಡಿಡ್ ಯು ನೋ ಪೊಲ್ಯೂಷನ್? ಸ್ವಲ್ಪ ಗಂಗಾ ಬಗ್ಗೆ ನೋಡೋಣ. ಪೊಲ್ಯೂಷನ್ ಆಫ್ ದ ಗಂಗಾ. ಗಂಗಾ ರನ್ಸ್ ಇಟ್ಸ್ ಕೋರ್ಸ್ ಓವರ್ 2.5 k. ಇಟ್ ಮೀನ್ಸ್ ದಟ್ 2,500 ಕಿಲೋಮೀಟರ್ ಗಂಗಾ ಟ್ರಾವೆಲ್ ಮಾಡೋದು. ಅಂದರೆ ಕನ್ಸಿಡರ್, ಇದು ಗಂಗಾ ರಿವರು ಇಲ್ಲಿ ಬಾರ್ನ್ ಆಗುತ್ತೆ ಅಂದರೆ ಅದು ಹೋಗುತ್ತೆ 2,500 ಕಿಲೋಮೀಟರ್ ದೂರ ಹರಿಯುತ್ತಂತೆ ಗಂಗಾ. ಥಿಂಕ್ ಅಬೌಟ್ 2000 ಅಂದರೆ ನಿಮ್ಮ ತುಮಕೂರಿಗೂ ನಿಮ್ಗೆ ಎಷ್ಟು ಕಿಲೋಮೀಟರ್? 45. ಬರೀ 45. ಇದು 2,500 ಹರಿಯುತ್ತೆ. ಥಿಂಕ್ ಅಬೌಟ್ ಎಷ್ಟು ದೂರ ಇರ್ಬೋದು ಅಂತ ಲಾಜಿಕಲಿ ಅರ್ಥ ಮಾಡಿ. ಅಷ್ಟು ದೂರ ಇರುತ್ತೆ. ಎಲ್ಲಿಂದ? ಫ್ರಮ್ ಗಂಗೋತ್ರಿಯಿಂದ ಹಿಮಾಲಯ. ಅಂದರೆ ಗಂಗೋತ್ರಿ ಹಿಮಾಲಯನ್ ರೀಜನ್ ನಲ್ಲಿ ಗಂಗಾ ಹುಟ್ಟುತ್ತೆ.
ಎಲ್ಲಿ ಎಲ್ಲಿ ಜಾಯ್ನ್ ಆಗುತ್ತೆ ಅಂದರೆ ಬೇ ಆಫ್ ಬೆಂಗಾಲ್, ಸಾಗರಿಂದ ಬೇ ಆಫ್ ಬೆಂಗಾಲ್ಗೆ ಜಾಯ್ನ್ ಆಗುತ್ತೆ. It is being turned into a drain more than 100 town and cities in ಉತ್ತರ ಪ್ರದೇಶ್. ಅಂದ್ರೆ ಇದು ಉತ್ತರ ಪ್ರದೇಶದ ಮೂಲಕ ಹೋಗ್ಬೇಕಾದ್ರೆ ಸಿಕ್ಕಾಪಟ್ಟೆ ಡ್ರೈನ್ ಆಗುತ್ತೆ. ಅಂದ್ರೆ ಡ್ರೈನ್ ಅಂದ್ರೆ ಅಲ್ಲಲ್ಲಿ ಜನಗಳು ಉಪಯೋಗಿಸ್ಕೊಂತಾರೆ, ಬಹಳ ಜನ. ಈಗ ಬರೀ ಒಂದೊಂದು ಸಿಟಿ ಬಗ್ಗೆ ಹಳ್ಳಿಗಳಲ್ಲೂ ಬಹಳ ಜನ ಉಪಯೋಗಿಸ್ಕೊಂತಾರೆ ಉತ್ತರ ಪ್ರದೇಶ ಸಿಟಿಯಲ್ಲಿ. ಮತ್ತೆ ಎಲ್ಲೆಲ್ಲಿ ಬಿಹಾರಲ್ಲಿ ಯೂಸ್ ಮಾಡ್ತಾರೆ, ವೆಸ್ಟ್ ಬೆಂಗಾಲ್, ದಟ್ ಪೋರ್ ದೇರ್ ಗಾರ್ಬೇಜ್ ಅಂಡ್ ಎಕ್ಸ್ಕ್ರೀಟಾ ಇನ್ ಟು ದ ಇಟ್. ಅಂದ್ರೆ ಗಾರ್ಬೇಜ್ ಎಲ್ಲ ಹಾಕ್ತಾರೆ, ಎಕ್ಸ್ಕ್ರೀಟಾ ಹಾಕ್ತಾರೆ. ಎಕ್ಸ್ಕ್ರೀಟಾ ಅಂದ್ರೆ ಹ್ಯೂಮನ್ ಫೀಸಿಸ್ಗೆ ಎಕ್ಸ್ಕ್ರೀಟಾ ಅಂತಾರೆ. ಲಾರ್ಜ್ಲಿ ಅನ್ಟ್ರೀಟೆಡ್ ಸೀವೇಜ್ ಇಸ್ ಡಂಪ್ಡ್ ಇನ್ ಟು ದ ಗಂಗಾ ಎವ್ರಿ ಡೇ. ಅಂದ್ರೆ ಅನ್ಟ್ರೀಟೆಡ್ ವಾಟರ್ ಅಂದ್ರೆ ಅಂಡ್ ಸೀವೇಜ್ ಅಂದ್ರೆ ಈಗ ಚರಂಡಿ ಆಗಿರ್ಬೋದು, ಅಥವಾ ಯಾವ್ದಾರ ಒಂದು ಕಂಪ್ನಿ ಕೆಲಸ ಮಾಡ್ತಾ ಇದೆ ವಾಟರ್ ಯೂಸ್ ಮಾಡ್ಕೊಂಡು, ಅಂದ್ರೆ ಅದ್ರ ಕೆಮಿಕಲ್ ಎಲ್ಲ ಅದು ಕೂಡ ರಿವರ್ಗೆ ಹಾಕೋದು. ಇನ್ ಅಡಿಷನ್, ಒಂದು ನಿಮಿಷ ಆಗಿದೆ, ಐ ವಿಲ್ ಬಿ ಬ್ಯಾಕ್.